ವಿದ್ಯಾರ್ಥಿಗಳೇ, ಭಾಳಷ್ಟು SSLC ಎಕ್ಸಾಮ್ 2 ಬರೆದಂಥ ವಿದ್ಯಾರ್ಥಿಗಳು ಗ್ರೇಸ್ ಮಾರ್ಕ್ಸ್ ಕುರಿತು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ತಿಳಿಸ್ಕೊಡಿ ಅಂತ ಹೇಳಿದ್ದೀರಾ. ಆ ಕುರಿತು ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಡಿಸ್ಕ್ಲೈಮರ್ ಹಾಕಿದ್ದೀನಿ. ಏನಂದರೆ, ಈ ಮಾಹಿತಿ ಕೇವಲ ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡಲು ನಮ್ಮ ಚಾನಲ್ ಸಿದ್ಧಪಡಿಸಿದ ವಿಡಿಯೋ. ಇದು ಯಾವುದೇ ರೀತಿಯಲ್ಲಿ ಇಲಾಖೆ ಆದೇಶವಲ್ಲ. ಈ ಮಾಹಿತಿಯನ್ನು ವಿದ್ಯಾರ್ಥಿಗಳು ಗಂಭೀರವಾಗಿ ತೆಗೆದುಕೊಳ್ಳಬಾರದು. ನೋಡಿ ವಿದ್ಯಾರ್ಥಿಗಳೇ, ಇದು ಯಾವುದೇ ರೀತಿಯಾಗಿರ್ತಕ್ಕಂಥ ಡಿಪಾರ್ಟ್ಮೆಂಟಿಂದ ಆಫೀಷಿಯಲ್ ಆರ್ಡರ್ ಇಲ್ಲ. 20% ಗ್ರೇಸ್ ಮಾರ್ಕ್ಸ್ ಇದೆ. ಆದರೆ ಇದು ನಾವೇನು ತಿಳಿಸ್ಕೊಡ್ತಾ ಇದ್ದೀವಲ್ಲ, ಈ ಮಾಹಿತಿ 20% ಗ್ರೇಸ್ ಮಾರ್ಕ್ಸನ್ನು ಯಾವ ರೀತಿ ಆಡ್ ಮಾಡ್ತಾರೆ ಅನ್ನೋ ಮಾಹಿತಿ ಇಲಾಖೆಯ ಆದೇಶ ನಮಗೆ ಸಿಕ್ಕಿಲ್ಲ. ಇದು ನಾವು NSK ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ ಅವರು ರೆಡಿ ಮಾಡಿರ್ತಕ್ಕಂಥ ವಿಡಿಯೋ. ಈ ಮಾಹಿತಿಯನ್ನು ವಿದ್ಯಾರ್ಥಿಗಳು ಗಂಭೀರವಾಗಿ ತೆಗೆದುಕೊಳ್ತಕ್ಕದ್ದಲ್ಲ. ಮತ್ತು ಈ ಮಾಹಿತಿಯಿಂದ ಸರ್ ನೀವು ಈ ರೀತಿ ಹೇಳಿದ್ರಿ, ನಾ ಈ ರೀತಿ ಮಾರ್ಕ್ಸ್ ತೊಗೊಂಡೆ, ಫೇಲ್ ಆದೆ ಅಂತಂದೇಳಿ ನಮಗೆ ಕಮೆಂಟ್ ಹಾಕಿದರೆ ಅದಕ್ಕೆ ನಾವು ಹೊಣೆಗಾರಲ್ಲ. ಪಾಸ್ ಆದರೆ ಓಕೆ, ಐ ಆಮ್ ವೆರಿ ಹ್ಯಾಪಿ. ಯಾಕಂದರೆ ನಾವು ತಿಳಿಸಿರ್ತಕ್ಕಂಥ ಮಾಹಿತಿ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಿದೆ ಅಂತ. ಬಟ್ ನೀವೇನಾದರೂ ಅನುತ್ತೀರ್ಣವಾದರೆ, ಒಂದು ವೇಳೆ SSLC ಎಕ್ಸಾಮಿನಲ್ಲಿ ಇದೇ ರೀತಿ ಮಾರ್ಕ್ಸ್ ತೊಗೊಂಡು ಕೂಡ ನೀವು ಅನುತ್ತೀರ್ಣರ ಆಗಿದ್ದರೆ ಅದಕ್ಕೆ ನಾವು ಹೊಣೆಗಾರಲ್ಲ. ಕೇವಲ ನಿಮ್ಮ ಮಾಹಿತಿಗೆ, ನಿಮಗೆ ಮಾಹಿತಿ ತಿಳಿಸಲು ನಾವು ಸಿದ್ಧಪಡಿಸಿರ್ತಕ್ಕಂಥ ವಿಡಿಯೋ ಮಾತ್ರವೇ. ಒನ್ಸ್ ಅಗೇನ್, ಈ ಮಾಹಿತಿಯನ್ನು ವಿದ್ಯಾರ್ಥಿಗಳು ಗಂಭೀರವಾಗಿ ತೆಗೆದುಕೊಳ್ಳಬಾರದು. ಕೇವಲ ನಿಮ್ಮ ಮಾಹಿತಿಗೋಸ್ಕರ ಮಾತ್ರ ಈ ವಿಡಿಯೋವನ್ನು ರೆಡಿ ಮಾಡಲಾಗಿದೆ ಹೊರತು ಇದು ಇಲಾಖೆಯ ಆದೇಶ ಇಲ್ಲ. ಬನ್ನಿ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ ವಿದ್ಯಾರ್ಥಿಗಳೇ. ನೋಡಿ, SSLC ಎಕ್ಸಾಮ್ 2 ರಿಸಲ್ಟ್ 20% ಗ್ರೇಸ್ ಮಾರ್ಕ್ಸ್ ಯಾವ ರೀತಿ ಕೊಡ್ತಾರೆ, ಇಲ್ಲಿ ನಾವು ತಮ್ಮೇಲಲ್ಲಿ ಕೂಡ ಈ ಮಾಹಿತಿಯನ್ನು ಗಂಭೀರವಾಗಿ ಹಾಕಿದ್ವಿ. ದಯವಿಟ್ಟು ಯಾರೇ ವಿದ್ಯಾರ್ಥಿಗಳು ಈ ಮಾಹಿತಿಯನ್ನು ಗಂಭೀರವಾಗಿ ತೆಗೆದುಕೊಳ್ತಕ್ಕದ್ದಲ್ಲ. ನೋಡಿ ವಿದ್ಯಾರ್ಥಿಗಳೇ, ನೀವು ಪಾಸ್ ಆಗಬೇಕಾದ್ರೆ 100ಕ್ಕೆ 35, 80ಕ್ಕೆ 28 ಅಂಕ ತೆಗೆದುಕೊಳ್ಬೇಕು. ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಇದ್ದರೆ 100ಕ್ಕೆ 35, ಇಂಗ್ಲೀಷ್ ಫಸ್ಟ್ ಲ್ಯಾಂಗ್ವೇಜ್ ಇದ್ದರೆ 100ಕ್ಕೆ 35, ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಇರಲಿ ಇಂಗ್ಲೀಷ್ ಇರಲಿ 28. ನಾನು ಕೇವಲ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ತಿಳಿಸೋದಾದರೆ, ನೀವು ಕನ್ನಡವನ್ನು 35 ತೊಗೊಳ್ಬೇಕು, 28 ಇಂಗ್ಲೀಷ್ ತೊಗೊಳ್ಬೇಕು. ಇಲ್ಲಿ ಇನ್ನೊಂದು ಮಾಹಿತಿ ಹೇಳ್ತೀನಿ ನೋಡಿ ವಿದ್ಯಾರ್ಥಿಗಳೇ. ಇಲ್ಲಿ ನಾವು ಇಂಟರ್ನಲ್ ಮಾರ್ಕ್ಸ್ಗಳನ್ನು ಆ್ಯಡ್ ಮಾಡಿಲ್ಲ. ನಿಮಗೇನು ಶಾಲೆಯಲ್ಲಿ 25 ಕನ್ನಡ, ಉಳಿದಂತೆ 20 ಸಬ್ಜೆಕ್ಟ್ಗಳನ್ನ ಏನು ಕೊಡ್ತಾರಲ್ಲ ಪ್ರತಿ ಸಬ್ಜೆಕ್ಟ್ಗೆ, ಅದನ್ನು ನಾವು ಇಲ್ಲಿ ಆ್ಯಡ್ ಮಾಡಿಲ್ಲ. ಆ ಮಾರ್ಕ್ಸ್ಗಳನ್ನು ಮೈನಸ್ ಮಾಡಿ ಈ ಒಂದು ರಿಸಲ್ಟ್ ಪಡೆದಿದ್ದರೆ ನೀವು ಏನು 20% ಗ್ರೇಸ್ ಮಾರ್ಕ್ಸ್ ಎಲಿಜಿಬಲ್ ಇರ್ತೀರ. ಈಗ ಎಕ್ಸಾಂಪಲಪ್ಪ, ಕನ್ನಡ 35 ತೊಗೊಂಡಿದ್ದೆ, ಪ್ಲಸ್ ಇಂಟರ್ನಲ್ 20 ತೊಗೊಂಡಿದ್ದೆ. ಸರ್ ನಂದು 55 ಆಯಿತು. ಇಲ್ಲ, ಇದನ್ನು ನಾವು ಲೆಸ್ ಮಾಡ್ತೀವಿ. ಕೇವಲ ಇಂಟರ್ನಲ್ ಮಾರ್ಕ್ಸ್ಗಳನ್ನು ಲೆಕ್ಕ ಹಿಡಿದಿಲ್ಲ ಅವು. ಕೇವಲ ನೀವು ಥಿಯರಿ ಎಕ್ಸ್ಟರ್ನಲ್ ಮಾರ್ಕ್ಸ್ಗಳನ್ನು ಏನು ಬರೆದಿರ್ತೀರಿ ಅದರ ಆಧಾರದ ಮೇಲೆ ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ. ನಿಮಗೆ ಇಂಟರ್ನಲ್ ಮಾರ್ಕ್ಸ್ ಮೇಲೆ ಗ್ರೇಸ್ ಮಾರ್ಕ್ಸ್ ಕೊಡಲ್ಲ. ಕೇವಲ ಎಕ್ಸ್ಟರ್ನಲ್ ಅಂದರೆ ನೀವು ಬರೆದಿರ್ತಕ್ಕಂಥ ಅಂಕಗಳದ್ರ ಮೇಲೆ ಮಾತ್ರ ಗ್ರೇಸ್ ಮಾರ್ಕ್ಸನ್ನು ಕೊಡ್ತಾರೆ. ಬನ್ನಿ ನೆಕ್ಸ್ಟ್ ಮಾಹಿತಿ ತಿಳಿಸ್ಕೊಡ್ತೀನಿ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಕನ್ನಡ 35 ತೆಗೆದುಕೊಳ್ಬೇಕು, ಇಂಗ್ಲೀಷ್ 28 ತೆಗೆದುಕೊಳ್ಬೇಕು. ಟೋಟಲ್ 63 ತೊಗೊಂಡ್ರೆ ಪಾರ್ಟ್ ಎ ಪಾಸ್ ಆಗ್ತೀರಿ. ಇದ್ಯಾವುದು ಎಕ್ಸ್ಟರ್ನಲ್ ಮಾತ್ರ, ಬರೆದದ್ದು ಮಾತ್ರ. ಇಂಟರ್ನಲ್ ಹೇಳ್ತಾ ಇಲ್ಲ ನಾನು. ಇನ್ನೊಂದು ಕೇಳ್ಕೊಳ್ಳಿ, ಇಂಟರ್ನಲ್ ಇಲ್ಲ. ಕೇವಲ ಇಂಟರ್ನಲ್ ಬಿಟ್ಟು ನಿಮ್ಮ ಇಂಟರ್ನಲ್ ಎಷ್ಟೇ ತೊಗೊಳ್ಳಿ ನೀವು, ಅದು ನಮ್ಮ ಲೆಕ್ಕಕ್ಕಿಲ್ಲ. ಕೇವಲ ನೀವು ಬರೆದಿರೋ ಅಂಕಗಳನ್ನು ಮಾತ್ರ ಹೇಳ್ತಾ ಇದ್ದೀನಿ. ನೀವು ಮತ್ತೆ ಆಮೇಲೆ ಸರ್ ನಾನು 48 ತೊಗೊಂಡಿದ್ದೀನಿ, ಹೆಂಗೆ 28 ಥಿಯರಿ ಪ್ಲಸ್ 20 ಇಂಟರ್ನಲ್ 2 ಸೇರಿ 48 ತೊಗೊಂಡಿದ್ದೀನಿ, ಪಾಸ್ ಆಗಿಲ್ಲ ಅಂದರೆ ಲೆಕ್ಕ ಇಲ್ಲ ನಮಗೆ. ಇಲ್ಲಿ ಕೇವಲ ಎಕ್ಸ್ಟರ್ನಲ್ ನೀವು ಬರೆದಿದ್ದು ಮಾತ್ರ. ಕನ್ನಡ 35 ತೆಗೆದುಕೊಂಡ್ರೆ, ಇಂಗ್ಲೀಷ್ 25 ತೊಗೊಂಡ್ರೆ, ಟೋಟಲ್ 63 ತೊಗೊಂಡ್ರೆ ಪಾಸ್ ಆಗ್ತಾರೆ. ಆದರೆ ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ನೀವು ಕನ್ನಡ ಇಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಸೇರಿ 53 ತೊಗೊಂಡಿರಬೇಕು. ಅದು ಯಾವ ರೀತಿಯಪ್ಪ ಅಂದರೆ, ಕನ್ನಡ ಇರಲಿ ಅಥವಾ ಇಂಗ್ಲೀಷ್ ಇರಲಿ 10 ಮಾರ್ಕ್ಸ್ಗಳ ಡಿಫ್ರೆನ್ಸ್ ಇರಬೇಕು. ಇದು 5 ಮಾರ್ಕ್ಸು, ಇದು 5 ಮಾರ್ಕ್ಸ್ ಡಿಫ್ರೆನ್ಸ್ ಇದ್ದರೆ, ಇಲ್ಲಿ ನೋಡಿ 2 ಸಬ್ಜೆಕ್ಟ್ ಸೇರಿ 53 ತೊಗೊಂಡಿದ್ದಾರೆ. ಅವರಿಗೆ 20% ಗ್ರೇಸ್ ಮಾರ್ಕ್ಸ್ ಕೊಟ್ಟಾಗ 10 ಅಂಕ ಗ್ರೇಸ್ ಮಾರ್ಕ್ಸ್ ಬಂತು. ಆಗ ವಿದ್ಯಾರ್ಥಿ ಅಂಕ ಎಷ್ಟಾಯಿತು? 63. ನಾವೇನು ತಿಳಿಸಿದ್ವಿ ಅಲ್ಲಿ 20% ಕನ್ನಡ ಮತ್ತು ಇಂಗ್ಲೀಷ್ ಪಾಸ್ ಆಗ್ಬೇಕಾದ್ರೆ 63 ಅಂಕ ಬೇಕು. ಇಲ್ಲಿ ಬಂತಾನೆ 63 ಅಂಕ. ನೀವು ಸರ್ ನಾನು ಕನ್ನಡನೇ 53 ತೊಗೊಂಡ್ಬಿಟ್ಟಿದ್ದೀನಿ,
ಇಂಗ್ಲೀಷ್ ಕೇವಲ 2 ತೊಗೊಂಡಿದ್ದೀನಿ ಅಂದರೆ ಪಾಸ್ ಆಗೋಲ್ಲ. ಕೇವಲ ಕನ್ನಡ ಇರಲಿ ಇಂಗ್ಲೀಷ್ ಇರಲಿ 5 ಅಥವಾ 5 ಅಂಕಗಳ ಡಿಫ್ರೆನ್ಸಲ್ಲಿ ಮಾತ್ರ ಇರಬೇಕು. ತುಂಬ ಅಂಕಗಳ ಡಿಫ್ರೆನ್ಸ್ ಇದ್ದರೆ ಪಾಸ್ ಆಗೋದು ತುಂಬ ಕಷ್ಟ. ಇದು ನೋಡಿ ವಿದ್ಯಾರ್ಥಿಗಳೇ, ಕೇವಲ ನಮ್ಮ ಅಭಿಪ್ರಾಯ, ಡಿಪಾರ್ಟ್ಮೆಂಟ್ನ ಆದೇಶವಿಲ್ಲ. ನಾವು ನಿಮಗೆ ಮಾಹಿತಿ ತಿಳಿಸೋ ಉದ್ದೇಶದಿಂದ ಮಾತ್ರ ಈ ವಿಡಿಯೋವನ್ನು ಮಾಡ್ತಕ್ಕಂಥದ್ದು ಮಾತ್ರ. ನೀವು ಇದನ್ನ ಸೀರಿಯಸ್ಸಾಗಿ ತೆಗೆದುಕೊಳ್ಳುವಂತಿಲ್ಲ. ಅದು ರೂಲ್ಸ್ ಬೇರೆಯೇ ಇರ್ಬೋದು. ಇಲ್ಲಿ ನಾವು ತಿಳಿಸಿರೋದು ನಿಮ್ಗೆ ಅಷ್ಟೇ. ಅರ್ಥ ಆಯ್ತಾ? ನೀವು 53 ಅಂಕ ತೊಗೊಂಡಿದ್ದೀರಿ, 20% ಗ್ರೇಸ್ ಮಾರ್ಕ್ಸ್ ಕೊಟ್ಟರು, ಆಗ 10 ಅಂಕ ಬಂದು 63 ಅಂಕ ಆಯಿತು. ಕನ್ನಡ ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜನ್ನು ಪಾಸ್ ಆದರೆ ಅದು ಕನ್ನಡ ಮತ್ತು ಇಂಗ್ಲೀಷ್ ಎಷ್ಟು ಮಾರ್ಕ್ಸ್ಗಳ ಡಿಫ್ರೆನ್ಸ್ ಇರಬೇಕು? 5 ಮಾರ್ಕ್ಸ್ ಮಾತ್ರ. ಈಗ 35 ಇದೆಯಲ್ಲ, 30 ತೆಗೆದುಕೊಂಡಿದ್ರೆ 28 ಇದೆಯಲ್ಲ, ಅದು 5 ಲೆಸ್ ಮಾಡಿ 23 ಇದ್ದರೆ ಈ ರೀತಿ ಮಾತ್ರ. ನೀವು ಕನ್ನಡ ಒಂದೇ 90 ತೊಗೊಂಡು ಇಂಗ್ಲೀಷ್ ಕೇವಲ 5 ತೊಗೊಂಡ್ರೆ ಆ ರೂಲ್ಸ್ ಆಡೋಲ್ಲ ಇಲ್ಲಿ. ನೆಕ್ಸ್ಟ್ ಇದು ಒಂದು ರೀತಿ ಆಯಿತು. ನೆಕ್ಸ್ಟ್ ಇನ್ನೊಂದು ರೀತಿ ಬನ್ನಿ. ನೆಕ್ಸ್ಟ್ ನೋಡಿ ವಿದ್ಯಾರ್ಥಿಗಳೇ, ಕನ್ನಡ ಇಂಗ್ಲೀಷ್ ಆಯಿತು. ಇನ್ನು ಲ್ಯಾಂಗ್ವೇಜ್ ಸಬ್ಜೆಕ್ಟ್ಗಳಲ್ಲಿ ನೀವು ಪ್ರತಿಯೊಂದು ಸಬ್ಜೆಕ್ಟು 28 × 4 ಅಂದರೆ 28 ತೊಗೊಂಡ್ರೆ 80ಕ್ಕೆ 28 ತೊಗೊಂಡ್ರೆ ಪಾಸ್. 4 ಸಬ್ಜೆಕ್ಟ್ಗೆ ಎಷ್ಟು ತೊಗೊಳ್ಬೇಕು? 112 ತೊಗೊಳ್ಬೇಕು. ಒಂದು ಸಬ್ಜೆಕ್ಟು 135 ಬಿದ್ದಿದೆ ಅಂದ್ಕೊಳ್ಳೋಣ. ಒಂದು ಸಬ್ಜೆಕ್ಟ್ 35 ಬಿದ್ದು ಪಾಸ್ ಆಗಿದೆ. ಆಗ ನೀವು ಏನು ಮಾಡ್ಬೇಕಪ್ಪ ಅಂದರೆ, ಒಂದು ಸಬ್ಜೆಕ್ಟ್ 35 ಪ್ಲಸ್ಸು ಉಳಿದ ಸಬ್ಜೆಕ್ಟ್ಗಳಲ್ಲಿ ಅಂದರೆ ಒಂದು ಸೆಕೆಂಡು ನೋಡಿ, ಒಂದು ಸಬ್ಜೆಕ್ಟ್ 35 ತೊಗೊಂಡಿದ್ರ, 35 ಲೆಸ್ ಮಾಡಿದಾಗ ಎಷ್ಟಾಯಿತು? 77 ಬಂತು. ಅಂದರೆ ಇನ್ನು 3 ಉಳಿದ ಸಬ್ಜೆಕ್ಟ್ಗಳಲ್ಲಿ ನೀವು 77 ಅಂಕ ತೆಗೆದುಕೊಳ್ಬೇಕು. ಒಂದು ಸಬ್ಜೆಕ್ಟ್ 35, ಉದಾಹರಣೆಗೆ ಸಮಾಜ ವಿಜ್ಞಾನ 35 ತೊಗೊಂಡಿದ್ದೀರ, ಇನ್ನು ಉಳಿದ 3 ಸಬ್ಜೆಕ್ಟು 3 ಸೇರಿ 77 ಆಗಬೇಕು. ಆ ಟೈಮ್ನಲ್ಲಿ ಏನಾಗುತ್ತೆ? 3 ಸಬ್ಜೆಕ್ಟು ಕೇವಲ 65 ತೆಗೆದುಕೊಂಡಿದ್ರೆ ಅಂದ್ಕೊಳ್ಳಿ. ಆಗ 13 ಮಾರ್ಕ್ಸ್ ಅಂದರೆ 20% ಗ್ರೇಸ್ ಆ್ಯಡ್ ಮಾಡಿ 13 ಮಾರ್ಕ್ಸ್ ಕೊಟ್ಟು ಆ 4 ಸಬ್ಜೆಕ್ಟ್ ಕೂಡ ಪಾಸ್ ಆಗ್ತೀರ. ಅರ್ಥ ಆಯ್ತಾ? ಏನು 4 ಕೋರ್ ಸಬ್ಜೆಕ್ಟ್ ಇವೆ, ಅದರಲ್ಲಿ ಒಂದು ಸಬ್ಜೆಕ್ಟ್ 35 ತೆಗೆದುಕೊಂಡು ಪಾಸ್ ಆಗಿಬಿಟ್ಟಿದ್ರ. ಇನ್ನು 77 ಮಾರ್ಕ್ಸ್ ಉಳಿತು. 3 ಸಬ್ಜೆಕ್ಟ್ಗೆ 77 ತೆಗೆದುಕೊಂಡ್ರೆ ನೀವು 4ಕ್ಕೆ 4 ಪಾಸ್. ಬಟ್ ನೀವು ತೆಗೆದುಕೊಂಡಿಲ್ಲ. ಆಗ ಇಲ್ಲಿ ಏನು ಮಾಡ್ತಾರೆ? ನೀವು 65 ತೆಗೆದುಕೊಂಡಿದ್ದೀರ ಅಂದರೆ 20% ಗ್ರೇಸ್ ಮಾರ್ಕ್ಸ್ ಆ್ಯಡ್ ಮಾಡಿ 13 ಅಂಕ ಕೊಟ್ಟು ಟೋಟಲ್ಲು 65 + 13 ಎಷ್ಟಾಗುತ್ತೆ? 5 × 3 = 8, 6 × 1 = 7, 78 ಅಂಕ ಆಗುತ್ತೆ. ಆಗ ನೀವು 4 ಸಬ್ಜೆಕ್ಟ್ಗಳನ್ನ ಪಾಸ್ ಆಗ್ತಾರೆ. ಇದು ಒಂದು ರೀತಿ ಆಯಿತು. ಅಥವಾ ನೋಡಿ ವಿದ್ಯಾರ್ಥಿಗಳೇ, ನೀವು ಇಲ್ಲಿ 20% ಗ್ರೇಸ್ ಮಾರ್ಕ್ಸನ್ನ ಯಾವ ರೀತಿ ಆ್ಯಡ್ ಮಾಡ್ಬೋದು ಅಂತ ನೋಡೋಣ. ಇಲ್ಲಿ ನೋಡಿ, ನೀವು ಗಣಿತ ಸಬ್ಜೆಕ್ಟು ಅಥವಾ ಇಂಗ್ಲೀಷ್ ಸಬ್ಜೆಕ್ಟನ್ನು 20 ತೆಗೆದುಕೊಂಡಿದ್ದೀರಿ ಅಂದ್ಕೊಳ್ಳೋಣ. ಗಣಿತ ಸಬ್ಜೆಕ್ಟು 20 ತೆಗೆದುಕೊಂಡಿದ್ದೀರಿ. ಆಗ ನಿಮಗೆ ಇನ್ನೂ ಎಷ್ಟು ಬೇಕು? 20% ಗ್ರೇಸ್ ಆ್ಯಡ್ ಮಾಡ್ತಾರೆ. ಆವಾಗ /100 ಮಾಡಿದರೆ 4 ಅಂಕ ಬರುತ್ತೆ. 20 + 4 = 24. ನೀವು ಒಂದು ಸಬ್ಜೆಕ್ಟ್ ಪಾಸ್ ಆಗ್ತೀರ. ಯಾವಾಗ? ಆ ಕೋರ್ ಸಬ್ಜೆಕ್ಟ್ 4ರಲ್ಲಿ ಒಂದು 35 ತೆಗೆದುಕೊಂಡಿರಬೇಕು. ಆವಾಗ ಮಾತ್ರ ಇದು ಅನ್ವಯವಾಗುತ್ತೆ. ಇದು ಕೇವಲ NSK ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ ಅವರು ಡಿಸ್ಕಷನ್ ಮಾಡಿರ್ತಕ್ಕಂಥ ಮಾಹಿತಿ. ಯಾವುದೇ ರೀತಿ ಇಲಾಖೆ ಆದೇಶ ಇಲ್ಲ. ಇದು ಒಂದು ರೀತಿ. ನೆಕ್ಸ್ಟ್ ನೋಡಿ ವಿದ್ಯಾರ್ಥಿಗಳೇ, ಪಾಸ್ ಆಗೋಕ್ಕೆ 28 5 ಸಬ್ಜೆಕ್ಟ್ಗಳಲ್ಲಿ ತೆಗೆದುಕೊಳ್ಬೇಕು. 80ಕ್ಕೆ 28 5 ಸಬ್ಜೆಕ್ಟು, ಒಂದು ಸಬ್ಜೆಕ್ಟಲ್ಲಿ 35 ತೆಗೆದುಕೊಳ್ಬೇಕು. ಟೋಟಲ್ 175 ತೆಗೆದುಕೊಂಡ್ರೆ ಪಾಸ್. ಆ ಟೈಮಲ್ಲಿ ನೀವು ನಾನು ಹೇಳಿದ ಎಲ್ಲ ರೂಲ್ಸ್ಗಳನ್ನು ಅನ್ವಯಿಸಿ 145 ತೆಗೆದುಕೊಂಡಿದ್ದರೆ 29 ಅಂದರೆ 20% ಗ್ರೇಸ್ ಮಾಡಿದಾಗ, ಗ್ರೇಸ್ ಮಾರ್ಕ್ಸ್ ಕೊಟ್ಟಾಗ 29 ಅಂಕಗಳನ್ನು ಕೊಡ್ತಾರೆ. ಆಗ 145 + 29 9 5 14 4 3 7 1 ಹೆಚ್ಚು ಕಡಿಮೆ 20% ಅಂದರೆ 30 ಮಾರ್ಕ್ಸ್ ಕೊಟ್ಟು ನಿಮಗೆ 175 ಹಾಕಿ ಪಾಸ್ ಮಾಡ್ತಾರೆ. ಇದು ರೀತಿ ಒಂದು. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಈ ವಿದ್ಯಾರ್ಥಿ 307 ತೆಗೆದುಕೊಂಡು ಪಾಸ್ ಆಗಿದ್ದಾನೆ. ಅದು ಯಾವುದು? ಇಂಟರ್ನಲ್ + ಎಕ್ಸ್ಟರ್ನಲ್. ಇದು ಇಂಟರ್ನಲ್ ಮಾರ್ಕ್ಸು ಮತ್ತು ಎಕ್ಸ್ಟರ್ನಲ್ ಮಾರ್ಕ್ಸ್ ತೆಗೆದುಕೊಂಡು 307 ತೆಗೆದುಕೊಂಡು ಪಾಸ್ ಆಗಿದ್ದಾನೆ. ಇದರಲ್ಲಿ ಈ ವಿದ್ಯಾರ್ಥಿ 307ರಲ್ಲಿ ವಿದ್ಯಾರ್ಥಿ 112 ಇಂಟರ್ನಲ್ಲು, ಇನ್ನು 195 ಎಕ್ಸ್ಟರ್ನಲ್ಲು ತೆಗೆದುಕೊಂಡಿರ್ತಕ್ಕಂಥದ್ದು. ಆ ವಿದ್ಯಾರ್ಥಿ ಪಾಸ್ ಆಗಿರ್ತಕ್ಕಂಥದ್ದು. ಇಲ್ಲೇ ನಾ ಎಲ್ಲ ಮಾಹಿತಿ ತಿಳಿಸಿದ್ದೀನಲ್ಲ, ನಿಮಗೆ ಒನ್ ಟೈಮ್ ನೋಡಿದರೆ ಅರ್ಥ ಆಗಲ್ಲ. ರಿಪೀಟ್ ನೋಡಿ. ನಿಮ್ಮದೇನಾದರೂ ಸ್ಕೋರ್ ನಾವು ಹೇಳಿರ್ತಕ್ಕಂಥ ರೂಲ್ಸ್ ಅಂಡರ್ನಲ್ಲಿದ್ದರೆ ನಮಗೆ NSK ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ ಇನ್ಸ್ಟಾಗ್ರಾಮ್ ID ಇದೆ. ಅಲ್ಲಿ ಇನ್ಸ್ಟಾಗ್ರಾಮಲ್ಲಿ ನಿಮ್ಮ ಒಂದು SLC ಎಕ್ಸಾಮ್ 1 ರಿಸಲ್ಟ್ನ ಸ್ಕ್ರೀನ್ಶಾಟ್ ಹಾಕಿ ನಾವು ಅದನ್ನ ಅನಾಲಿಸಿಸ್ ಮಾಡಿ ಅಲ್ಲೇ ಆನ್ಸರ್ ಕೊಡ್ತೀವಿ.
ನೀವು ಇದೇ ಒಂದು ವಿಡಿಯೋ ಕೆಳಗೆ ಕಮೆಂಟ್ ಮಾಡಿ ಸರ್ ನಂದಿಷ್ಟ ಆಯಿತು ಹೀಗಾಯಿತು ಅಂದರೆ ನಾವು ಹೊಣೆಗಾರಲ್ಲ. ಯಾಕಂದರೆ ನಾವು ಕೇವಲ ನಿಮ್ಮ ಒಂದು ಮಾಹಿತಿ ಸಿಗಲಿ ಅನ್ನೋ ಉದ್ದೇಶದಿಂದ ಮಾತ್ರ ಈ ವಿಡಿಯೋವನ್ನು ಮಾಡಿದ್ದೇವೆ ಹೊರತು ಯಾವುದೇ ರೀತಿ ಇಲಾಖೆ ಆದೇಶ ಇಲ್ಲ, ನಮಗೂ ಕೂಡ ಯಾವುದೇ ಆದೇಶ ಸಿಕ್ಕಿಲ್ಲ. ಕೇವಲ ನಿಮಗೆ ಮಾಹಿತಿ ನೀಡುವ ಉದ್ದೇಶದಿಂದ ನಾವು ರೆಡಿ ಮಾಡಿರ್ತಕ್ಕಂಥ ವಿಡಿಯೋ ಇದು. ನಿಮಗೆ ಈ ವಿಡಿಯೋ ಇಷ್ಟ ಇದ್ದರೆ ವಿಡಿಯೋನ ಲೈಕ್ ಮಾಡಿ. ಒಂದು ವೇಳೆ ಈ ವಿಡಿಯೋದ ಪ್ರಕಾರವೇ ಯಾರಾದರೂ ವಿದ್ಯಾರ್ಥಿಗಳು SLC ಎಕ್ಸಾಮ್ನಲ್ಲಿ ಪಾಸ್ ಆಗಿದ್ದರೆ ನೀವು ಕಮೆಂಟ್ ಮಾಡಿ, ಎಸ್ ಸರ್ ಇದೇ ರೂಲ್ಸ್ ಪ್ರಕಾರ ನಾವು ಪಾಸ್ ಆಗಿದ್ದೀನಿ ಅಂತ. ಅಂದರೆ ಅದು ಬೇರೆ ವಿದ್ಯಾರ್ಥಿಗಳಿಗೆ ಇನ್ಸ್ಪೈರ್ ಆಗುತ್ತೆ. ಓ ಹೌದು, ನಾವು ಹೇಳಿರ್ತಕ್ಕಂಥದ್ದು ಕರೆಕ್ಟು ಮತ್ತು ಹೌದು ಈ ಪ್ರಕಾರನೇ ಪಾಸ್ ಆಗ್ತಾರೆ ಅಂತ ಇನ್ಸ್ಪೈರ್ ಆಗುತ್ತೆ. ನೋಡಿ ವಿದ್ಯಾರ್ಥಿಗಳ, ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಈ ಕುರಿತು ನಿಮ್ಮ ರಿಸಲ್ಟ್ ಕುರಿತು ಅಪ್ಡೇಟ್ ಮಾಡಿ. ದಯವಿಟ್ಟು ನೆಗೆಟಿವ್ ಕಾಮೆಂಟ್ ಮಾಡಬೇಡಿ. ನೆಗೆಟಿವ್ ಕಾಮೆಂಟ್ ಮಾಡಿದರೆ ಈ ವಿಡಿಯೋವನ್ನು 100% ಡಿಲೀಟ್ ಮಾಡಿಬಿಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.